ಒಳ್ಳೇದಾಯ್ತು ಬಿಡಿ. ಆ ರೂಮಲ್ಲಿ ವಾಸ್ತು ಸರಿ ಇರಲಿಲ್ಲ. ಗಟ್ಟಿಗೆ ಬಾಕಳ್ರಿಪ್ಪ, ಇಲ್ಲಂದ್ರೆ ಸತ್ಯಾನಂದವ್ರು ಬೇಜಾರು ಮಾಡ್ಕೊತಾರೆ. ಯಾರೋ ಇರಂಗವ್ರೆ. ನಮಸ್ಕಾರ ಸರ್. ಸರಿ, ಇಲ್ಲಿ ಕೂತ್ಕೋಬೋದಾ? ಯಾಕೆ ನಿಂತ್ಕೊಂಡು ಅಭ್ಯಾಸ ಇಲ್ವಾ? ಈ ವೆಸ್ಟರ್ನ್ ಟಾಯ್ಲೆಟ್ಗಳು ಬಂದಮೇಲೆ ಅಭ್ಯಾಸಗಳೇ ಬದಲಾಯ್ತು ನೋಡಿ. ಹೌದು, ರೂಮ್ನಲ್ಲಿ ಯಾರೋ ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು? ಬೆಳಿಗ್ಗೆ ಹೊತ್ತು ಮನುಷ್ಯರು ಸ್ವಂತ ಗಾಳಿ ಬಿಡೋದು ಜಾಸ್ತಿ ನೋಡಿ. ನಿಮಗೆ ಕಿಟಕಿ ತೆಗಿ ಅಭ್ಯಾಸ ಇಲ್ವೇ? ಕಿಟಕಿ ತೆಗೆದ್ರೆ ಮನುಷ್ಯರಿಗೊಬ್ಬರ ಕಾಣಿಸುತ್ತೆ. ಅದಕ್ಕೆ ಅದಕ್ಕೆ ಏನು ಮಾಡಿದ್ರಿ? ರೂಮ್ ಸ್ಪ್ರೇನೋ ಡಿಯೋ ಸ್ಪ್ರೇನೋ? ಇಲ್ವಾ, ನಮ್ಮ ಸೈಕಲ್ ಅಗರಬತ್ತಿ. ಸರ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ನಾಥ್, ಕಬ್ಬುನಾಥ್. ಅದಕ್ಕೆ ಯಾಕೆ ಅಷ್ಟೊಂದು ಸರಿ ತಿರುಗ್ತೀರಾ? ಅದೇ ಗೊತ್ತಾಯ್ತು ನಿಮಗೆ? ಆ ಮ್ಯೂಸಿಕ್ಕು ರಜನಿಕಾಂತ್ ಒಬ್ಬರಿಗೆ ಸೂಟ್ ಆಗತ್ತೆ ಬಿಡಿ, ತಮಗೆಲ್ಲ ಸೂಟ್ ಆಗುತ್ತೆ. ಚೆನ್ನಾಗೇ ಮಾತಾಡ್ತಿರತ್ತ ಅವರು. ಥ್ಯಾಂಕ್ ಯು ಸರ್. ಬೆಂಗಳೂರಿನಲ್ಲಿ ಮಾತು ಬರದೆ ಸಾಧನೆ ಮಾಡೋದು, ಮಾತ್ರ ಇಲ್ಲದೆ ಆರೋಗ್ಯವಾಗಿರೋದು ಎರಡು ಒಂದೇ ಅಲ್ವಾ? ಬೇಡ್ರಪ್ಪನವ್ರೆ, ತಮ್ಮ ಹೆಸರೇನು? ಭೀಮ್ ಗಣೇಶ ಅಂತ ನಾವು ಅಪ್ಪ ಹೆಸರು ಇಟ್ಟಿದ್ರು. ಈಗಿನ ಕಾಲಕ್ಕೆ ಅದು ತುಂಬಾ ಉದ್ದ ಹೆಸರು ನೋಡಿ. ಹೇಗಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಈಗಾನು ಹ್ಯಾಂಡಿಕ್ಯಾಪ್ಟು, ನಾನು ಹುಟ್ಟಿದಾಗಿದ್ದಾನು ಹ್ಯಾಂಡಿಕ್ಯಾಪ್ಟು, ಅದಕ್ಕೆ ಬೇಗ ಅಂತ ಇಟ್ಕೊಂಡೆ ಸರ್. ಗಬ್ಬುನಾಥ್ ಅವರೇ, ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ಟೋಪಿ ಹಾಕೋದು. ಹೇಗ್ ಟೋಪಿ ಹಾಕ್ತೀರಾ? ಇವಾಗ ನಿಮ್ಗೆ ಹಾಕದ್ನಲ್ಲ, ಹಾಗೆ ಬೇರೆಯವ್ರಿಗೆ ಹಾಕ್ತೀನಿ. ಚೆನ್ನಾಗಿದೆ. ಯಾವ ಬ್ರಾಂಡು? ಬೇಬನ್, ಅಬಿಬಾಸ್, ಕೀಬಾಕ್, ನೋಕ್ಲಾ, ಮತ್ತೆ ಲೇಟೆಸ್ಟ್ ಆಗಿ ಟೋನಿ ಎರಿಕ್ಸನ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಹೌದು, ಗರ್ಲ್ ಫ್ರೆಂಡ್ಸ್ ಏನಾದ್ರು ಇದ್ದೀರಾ? ಗರ್ಲ್ ಫ್ರೆಂಡ್ಸ್ ಏನೋ ಇದ್ರು, ಬಟ್ ಇವಾಗ ಒಂದೇ. ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗೋ ಅಭ್ಯಾಸ ಅಂತ ಆಯ್ತು ನಿಮಗೆ. ಅದೆಲ್ಲ ನಮ್ ಕೆಪಾಸಿಟಿ ರೀ. ಬೇರಪ್ಪನವ್ರೆ, ನಿಮ್ಗೆ ಮದುವೆ ಆಗಿದೆಯೇ? ಒಂದ್ ಮೀಲ್ಸ್ಗೆ ಯಾರಾದ್ರೂ ಒಂದು ಹೋಟ್ಲೆ ಕೊಂಡ್ಕೊಂತಾರ? ನಮ್ಗೆ ಅವೆಲ್ಲ ಮುಖ್ಯ ಅಲ್ಲ, ಸಾಧನೆ ಮುಖ್ಯ. ನಮ್ ಫ್ರೆಂಡ್ ಒಬ್ರು ಹೇಳಿದ್ರು, ನಿಂಗೆ ಹೇಗಿದ್ರು ಕಣ್ಣಿಲ್ಲ, ಕಣ್ಣು ಮುಚ್ಕೊಂಡೇ ಡೈರೆಕ್ಟ್ ಮಾಡು, ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಅಂತ. ಆ ಐಡಿಯಾ ನನಗೂ ಇಷ್ಟ ಆಯ್ತು. ಅವನ ಹತ್ರ ಡಿಸ್ಕಸ್ ಮಾಡಿದೆ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಪ್ಕೊಂಡ. ಈಗ ಸ್ಕ್ರಿಪ್ಟ್ ವರ್ಕ್ ಮುಗ್ದಿದೆ, ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಸರ್. ಕಣ್ಣಿರೋರೇ ಅಂತ ಮನೆ ಹಾಲ್ ಐಡಿಯಾ ಕೊಟ್ರ ನಿಮ್ಗೆ? ಇಲ್ಲ ಸರ್, ಅವನು ಕೂಡ ಬೈ ಬರ್ತ್. ಅದೇನ್ ಫಿಲಮ್ ತೆಗಿತೀರೋ, ಏನ್ ಮಾಡ್ತಿರೋ? ನಿಮ್ಮಂತ ಕಣ್ಣಿರೋರೆ ಫಸ್ಟ್ ನೈಟ್ ದಿನ ಲೈಟ್ ಆಫ್ ಮಾಡ್ತೀರಾ. ನಮ್ಮಂತವ್ರಿಗೆ ದಿನ ಫಸ್ಟ್ ನೈಟ್ ಕೇಳಿಸ್ಕೊಂಡು ಡೈರೆಕ್ಟ್ ಮಾಡಬಹುದು ಸರ್. ಶಬ್ದ ತಾಕತ್ತಾಗಿದೆ. ಈಗ ನೋಡಿ, ತಂದೆ ಕೋಪದಿಂದ ತನ್ನ ಮಗನ್ ಬೈದಾಗ ಆ ಮಗು ಭಯದಿಂದ ಉಚ್ಚಾರಿಕೊಳ್ಳುತ್ತೆ. ಶಬ್ದ ತಾಕತ್ತಾಗಿದೆ ಸರ್. ನಾವು ತೆಗಿಸ್ತೀವಿ ಬಿಡಿ. ಅದಿರ್ಲಿ, ಫಿಲಮ್ ಹೇಗೆ ಶುರು ಆಗುತ್ತೆ ಅದಾದ್ರೂ ಹೇಳಿ ಕೇಳೋಣ. ಅದ್ ಬೇಕಂದ್ರೆ ಹೇಳೋಣ, ತಗೊಳ್ಳಿ. ಲಾಂಗ್ ಶಾಟ್ ಅಲ್ಲಿ ಕತ್ಲೆ 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 ಕತ್ಲೆ, ಆಮೇಲೆ ನೆರಳಲ್ಲಿ ಇಬ್ರು ನೀಗರು ನಿಂತಿರ್ತಾರೆ. ಓಹೋ, ಒಳ್ಳೆ ಆರ್ಟಿಸ್ಟ್ನೇ ಕರೆಸಿದ್ದೀರಾ ಬಿಡಿ. ಥ್ಯಾಂಕ್ ಯು ಸರ್. ಅದು ಸರಿ, ಈ ಕಿತ್ತೋಗಿರೋ ಐಡಿಯಾಗೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಒಂದು ಫಿಲಮ್ ಬಂತು ನೋಡ್ರಿ ನಮ್ಮಂತವ್ರಿಗೆ, ಬಿದ್ದೋದ ಮಂಜುನಾಥ ಅಂತ. ಆ ಡೈರೆಕ್ಟರ್ ನಮಗೆ ಸ್ಫೂರ್ತಿ ಸರ್. ನಮ್ಮಂತವ್ರಿಗೆ ಹೇಗ್ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ ಫಿಲಮ್ ಸರ್ ಅದು. ಮಾಡಿ ಮಾಡಿ, ನಿಮ್ ಸಿನಿಮಾ ನೋಡಿ ಕಣ್ಣು ಓದ್ತಾ ಇದ್ರೆ ಸಾಕು,
ಕಣ್ ಪರವಾಗಿಲ್ಲ ಬಿಡಿ ಸರ್. ಈ ನಡುವೆ ಬರೋ ಫಿಲಮ್ಸ್ ಡೈಲಾಗ್ ಕೇಳಿ ಕಿವಿ ಹೋಗ್ತಿದ್ರೆ ಸಾಕು ಸರ್. ಅದು ಸರಿನೇ ಬಿಡಿ. ನಿಮ್ಮ ಸಿನಿಮಾ ಓಡಷ್ಟು ಓಡಲಿ. ಆಲ್ ದಿ ಬೆಸ್ಟ್.